ಶೀಟರ್ನ ನಿಲ್ಲಿಸಿಕೊಂಡು ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿತ್ತು. ಹಳೆ ಹುಬ್ಬಳ್ಳಿಯಲ್ಲಿ ಈ ಮದನ್ ಬುಗಡಿ ರೌಡಿ ಶೀಟರ್ ಹುಬ್ಬಳ್ಳಿಯಲ್ಲಿ ಕಮಿಷನರ್ ಶಶಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮದನ್ ಬುಗಡಿ ವಿರುದ್ಧ 7 ಪ್ರಕರಣ ದಾಖಲಾಗಿದೆ. ಕೊಲೆ, ದೊಂಬಿ ಸೇರಿದಂತೆ ಹಲವು ಕೇಸ್ಗಳಿದೆ. ಮದನ್ ಬುಗಡಿಗೆ ಎಚ್ಚರಿಕೆ ನೀಡಿದ್ದೀವಿ ಅಂತ ಕಮಿಷನರ್ ಹೇಳಿಕೆ ಕೊಟ್ಟಿದ್ದಾರೆ. ಈತನ ವಿರುದ್ಧ 7 ಪ್ರಕರಣಗಳು ದಾಖಲಾಗಿರುವುದು ಮದನ್ ಬುಗಡಿ ವಿರುದ್ಧ. ರೌಡಿ ಶೀಟರ್ ಒಬ್ಬರನ್ನ ತೋರಿಸಿ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವರು ನೀಡಿದಂತಹ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಮಾಣದ ವೈರಲ್ ಆಗ್ತಾ ಇದೆ. ಆತ ಮೂಲತಃ ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಬ್ಬ ರೌಡಿ ಶೀಟರ್ ಮದನ್ ಬುಗುಡಿ ಅಂತ ಗೊತ್ತಾಗಿದೆ. ಪೊಲೀಸ್ ಕಮಿಷನರ್ ಪರೇಡ್ ಸಂದರ್ಭದಲ್ಲೂ ಕೂಡ ಆತನಿಗೆ ಸಖತ್ತಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ಆ 2 ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬನ್ನಿ, ಆ ವ್ಯಕ್ತಿಯ ಹಿನ್ನೆಲೆಯೇನು, ಆತನ ವಿರುದ್ಧ ಎಷ್ಟು ಪ್ರಕರಣಗಳಿದೆ, ಯಾವ ತರಹದ ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದ, ಈಗ ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಕೇಳೋಣ. ಸರ್, ಮದನ್ ಬುಗುಡಿ ಅನ್ನುವಂಥ ರೌಡಿ ಶೀಟರ್ ಹಳೆ ಹುಬ್ಬಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಅಥವಾ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಈ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಪರಿಚಯ ಆಗ್ತಾನೆ ಮಾಧ್ಯಮಗಳ ಮುಂದೆ ಬಂದು. ಏನು ಸರ್ ಹಿನ್ನೆಲೆ? ಇಲ್ಲ, ನಿನ್ನೆ ಅಷ್ಟೇ ನನಗೂ ಕೂಡ ಅದು ಮಾಧ್ಯಮದ ಕ್ಲಿಪ್ಪಿಂಗ್ ತೋರಿಸಿದ್ರು. ಮತ್ತು ತಮ್ಮ ಕೆಲ ಮಾಧ್ಯಮ ಸದಸ್ಯ, ತಾವು ಸೇರಿದಂತೆ ತಮ್ಮ ಕೆಲ ಮಾಧ್ಯಮ ಸದಸ್ಯರವರೇ ಈ ಒಂದು ಮಾಹಿತಿಯನ್ನು ನನಗೆ ಹೇಳಿದ್ದು. ಸೊ ನನಗೆ ಅದ್ರ ಬಗ್ಗೆ ಏನು ಫಾಲೋಅಪ್ ಇನ್ಫಾರ್ಮೇಷನ್ ಇರಲಿಲ್ಲ. ಬಟ್ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮದನ್ ಬುಗುಡಿ ಈತ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ರೌಡಿ ಶೀಟರ್ ಇದ್ದಾನೆ. ಇವನ ಮೇಲೆ 2005-6ರಿಂದ 2017 ಸುಮಾರು 8 ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ ಒಂದು ಕೊಲೆ ಪ್ರಕರಣ ಕೂಡ ಕೇಶವಾಪುರದಲ್ಲಿದೆ. ಓಲ್ಡ್ ಹುಬ್ಳಿ, ಕೇಶವಾಪುರ ಮತ್ತು ಹುಬ್ಬಳ್ಳಿ ರೂರಲ್ ಈ 3 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಸಾಕಷ್ಟು ಪ್ರಕರಣಗಳು ಅಕ್ವಿಟ್ ಆಗಿದೆ. ಇನ್ನು 1-2 ಪ್ರಕರಣಗಳೇನೋ ಇನ್ನೂ ಬಾಕಿ ಇದೆ. ಸೊ ಇದ್ರ ಜೊತೆಗೆ ಈಗ ಅಷ್ಟೇ ಅವನು ಯಾವುದೊಂದು ಏನು ಸಂಘಟನೆ ಜೊತೆ ಗುರುತಿಸ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೆ, ಅದೆಲ್ಲ ಮಾಹಿತಿ ತರಿಸ್ತಾ ಇದ್ದೀವಿ. ಸೊ ಅಗತ್ಯ ಬಿದ್ದರೆ ಅಗತ್ಯ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಸರ್, ಅತಂತ್ರ ಪ್ರಕರಣಗಳಿಗೆ ಕೊಲೆ ಬಿಟ್ಟು ಬೇರೆ ಯಾವ ಪ್ರಕರಣಗಳಿವೆ? ಕೊಲೆ ಪ್ರಕರಣ ಇದೆ, ರೈಟಿಂಗ್ ಪ್ರಕರಣ ಇದೆ, ಅಂದರೆ ದೊಂಬಿ ಪ್ರಕರಣ ಇದೆ, ಇನ್ನು ಬೇರೆ ಬೇರೆ ಪ್ರಕರಣಗಳಿದ್ದಾವೆ. ಅದು ಮಾಹಿತಿ ನಿಮಗೆ ಕೊಡ್ತೀನಿ. ಅಥವಾ ಒಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಸಂಘಟನೆ ಅಂತೇಳಿ ಈ ಥರ ರೌಡಿ ಶೀಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಧಿಕೃತವಾದಂಥ ಮಾನವ ಹಕ್ಕುಗಳ ಆಯೋಗದ ಲೋಗೋವನ್ನು ಬಳಸಿಕೊಂಡು ಆತ ಓಡಾಡ್ತಾ ಇದ್ದಾನೆ. ಈಗ ನನಗೆ ರೌಡಿ ಶೀಟರ್ ಇದ್ದಾನೆ ಅನ್ನುವಂಥದ್ದು ಲಾಸ್ಟ್ ಟೈಮ್ ಪರೇಡಲ್ಲಿ ಗೊತ್ತಾಗಿದ್ದು. ಅದಾದಮೇಲೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಈಗ ನಿನ್ನೆ ತಾವೆಲ್ಲ ಗಮನಕ್ಕೆ ತಂದ ಮೇಲೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಈಗ ನಾನು ನೋಡಿದಂಗೆ ಅದರಲ್ಲಿ ಒಂದು ರೆಕಗ್ನಿಷನ್ ಆಗಿರುವಂಥದ್ದು, ಒಂದು ರೆಕಗ್ನೈಸ್ಡ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.